ಹಾಯ್ ಸ್ನೇಹಿತರೆ, ಇದು ನನ್ನ ಮಂಗಳವಾರದ ಮುಂಜಾನೆ. ಇವತ್ತು ನಾನು ಮಾರ್ನಿಂಗ್ ಟಿಫನ್ಗೆ ಇಡ್ಲಿಯನ್ನು ಮಾಡಿದ್ದೆ. ಹಾಗೆ ಅದರ ಜೊತೆ ಟೊಮೆಟೊ ಸಾಂಬಾರನ್ನು ಸಹ ಮಾಡಿದ್ದೆ. ತುಂಬಾ ಚೆನ್ನಾಗಿತ್ತು. ಹಾಗೆ ಸ್ವಲ್ಪ ಹೊರಗೆ ಹೋಗೋದಿದ್ದರಿಂದ ಪೂಜೆಯನ್ನು ಸಹ ನಾನು ಮಾಡಿ ಮುಗಿಸ್ಕೊಂಡೆ. ನಾನು ನನ್ನ ಹಸ್ಬೆಂಡ್ ಮಾರ್ಕೆಟ್ಗೆ ಹೋಗ್ತಾ ಇದ್ವಿ. ಯಾಕಂದರೆ ತರಕಾರಿ ಎಲ್ಲ ಖಾಲಿ ಆಗಿಬಿಟ್ಟಿತ್ತು. ಹಾಗೆ ಸ್ವಲ್ಪ ಫ್ರೂಟ್ಸನ್ನು ಮತ್ತು ಇನ್ನೊಂದು ಸ್ವಲ್ಪ ಮನೆಗೆ ಥಿಂಗ್ಸನ್ನು ಗ್ರಾಸರಿನ ತರಬೇಕಾಗಿತ್ತು. ಸೊ ಅದಕ್ಕೋಸ್ಕರ ಅಂತ ಹೇಳಿಬಿಟ್ಟು ಹೋಗ್ತಾ ಇದ್ವಿ. ಹಾಗೆ ನನ್ನ ಹಸ್ಬೆಂಡು ನನಗೆ ಏನೇನು ಥಿಂಗ್ಸ್ ಇದೆ ಎಲ್ಲ ಕೊಡಿಸ್ಬಿಟ್ಟು ಅವರು ಡ್ಯೂಟಿಗೆ ಬೇರೆ ಹೋಗೋದಿತ್ತು ಅಲ್ವಾ. ಸೊ ಅದಕ್ಕೋಸ್ಕರ ನಾವು ಬೆಳಗ್ಗೆ ಬೇಗನೆ ಹೋಗ್ತಾ ಇದ್ದೀವಿ. ಲೇಟ್ ಆದರೆ ಅವ್ರಿಗೂ ಕೂಡ ಡ್ಯೂಟಿಗೆ ಲೇಟ್ ಆಗಬಾರ್ದು ಅಲ್ವಾ. ಟೈಮಿಂಗ್ಸ್ ಪ್ರಕಾರನೇ ಹೋಗಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ಅಂತ ಹೇಳಿಬಿಟ್ಟು ನಾವು ಇಲ್ಲೇ ಮಾರ್ಕೆಟ್ಗೆ ಅಂತ ಹೇಳಿ ಬಂದಿದ್ವಿ. ಹಾಗೆ ನಾವು ಯಾವಾಗಲೂ ರೆಗ್ಯುಲರ್ ಆಗಿ ಒಂದು ಫ್ರೂಟ್ ಶಾಪಲ್ಲಿ ಫ್ರೂಟ್ಸನ್ನು ತೊಗೋತೀವಿ. ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ಫ್ರೂಟ್ಸ್ಗಳೆಲ್ಲ. ಕ್ವಾಲಿಟಿ ವೈಸ್ ಆಗಲಿ ಸೂಪರಾಗಿರುತ್ತೆ. ಸೊ ನೋಡಿ, ಇಲ್ಲಿ ಇದು ಖರ್ಜೂರದ ಹಣ್ಣು ತುಂಬಾ ಚೆನ್ನಾಗಿತ್ತು. ಸೊ ನಾವು ಒಂದು ಸ್ವಲ್ಪ ಆ್ಯಪಲ್ಲು, ಬನಾನಾ, ನಂಗೆ ಏನೇನು ಇಷ್ಟ ಹಣ್ಣುಗಳನ್ನೆಲ್ಲ ತೊಗೊಂಡು ಮನೆಗೆ ಬಂದ್ವಿ. ನೀವು ನೋಡ್ತಾ ಇದ್ದೀರಾ, ನಾವು ಮನೆಗೆ ಬರೋಷ್ಟರೊಳಗೇ ನಮ್ಮ ಬಾಲ್ಕನಿನ ಏನು ಅವಸ್ಥೆ ಮಾಡಿಟ್ಟಿದ್ದಾನೆ ಅಂತ ಹೇಳ್ಬಿಟ್ಟು. ಆ್ಯಕ್ಚುಲಿ ಅವನನ್ನು ನಾವು ಕಟ್ಟಿದ್ವಿ, ಬಟ್ ಅವನದನ್ನು ಬಿಚ್ಕೊಂಡು ಬಂದುಬಿಟ್ಟು ಇಡೀ ಬಾಲ್ಕನಿನೇ ಹಾಳು ಮಾಡಿಬಿಟ್ಟಿದ್ದಾನೆ. ನೋಡಿ, ಅಲ್ಲಿ ಒಣ ಹಾಕಿದ ಟವೆಲ್ಗಳಾಗಲಿ ಏನೇನಿತ್ತು ಎಲ್ಲನೂ ತೆಗೆದು ಕೆಳಗೆ ಹಾಕ್ಬಿಟ್ಟಿದ್ದಾನೆ. ಹಾಗೆ ಮಣ್ಣು ಎಲ್ಲ ತೆಗೆದು ಕೆಳಗೆ ಹಾಕಿದ್ದಾನೆ. ನಮಗಂತೂ ನೋಡಿ, ಇದು ಸೆಕೆಂಡ್ ಟೈಮ್ ಇವನು ಮಾಡ್ತಾ ಇರೋದು ಈ ರೀತಿ. ಸೊ ಗೊತ್ತಿಲ್ಲ ಏನು ಮಾಡಬೇಕಂತ ಹೇಳಿ. ನನ್ನ ಹಸ್ಬೆಂಡು ಪಾಪ ಎಲ್ಲ ತೆಗೆದು ಕ್ಲೀನ್ ಮಾಡಿ ತೊಳೆದ್ರು. ನೋಡಿ ಹೆಂಗೆ ಕುಂತಿದ್ದಾನೆ ಎಲ್ಲ ಮಾಡಿಬಿಟ್ಟು. ಬಟ್ ಏನೇ ಆಗಲಿ, ಅವನು ನಮ್ಮ ಮನೇಲಿ ಒಂಥರ ಪುಟ್ಟ ಮಗು ಇದ್ದಂಗೆ ನಮಗೆ ಅವನು. ಹಾಗೆ ಮಾರ್ಕೆಟಿಂದ ನಾನು ನಾಳೆ ಪೂಜೆಗೆ ಅಂತ ಹೇಳಿಬಿಟ್ಟು ನೋಡಿ ಸ್ವಲ್ಪ ಹೂ ತೊಗೊಂಡು, ಹಾಗೆ ಒಂದು 30 ಮೊಟ್ಟೆನ ತೊಗೊಂಡ್ವಿ. ಒಂದೇ ಸಾರಿ ನಾನು ನನ್ನ ಹಸ್ಬೆಂಡ್ ಮೊಟ್ಟೆ ತೊಗೊಬಂದುಬಿಡ್ತೀವಿ, ಯಾಕಂದರೆ ನಮಗೆ ರೆಗ್ಯುಲರ್ ಯೂಸಿಗೆ ಬೇಕೇ ಬೇಕಾಗುತ್ತೆ. ಹಾಗೆ ನಂದಿನಿಯಿಂದ ಸ್ವಲ್ಪ ಪನ್ನೀರನ್ನು ತೊಗೊಂಡು, ಹಾಗೆ ಫ್ರೂಟ್ಸನ್ನು ತೊಗೊಂಡು, ಜೊತೆಗೆ ಸ್ವಲ್ಪ ವೆಜಿಟೇಬಲ್ಸನ್ನು ತೊಗೊಂಡು ಬಂದ್ವಿ. ಎಲ್ಲ ಫ್ರೆಶ್ ಆಗಿತ್ತು. ಹಾಯ್ ಸ್ನೇಹಿತರೆ, ಇವತ್ತು ನಾನು ಮೀಶೋಯಿಂದ ಕೆಲವೊಂದು ಥಿಂಗ್ಸನ್ನು ಆರ್ಡರ್ ಮಾಡಿದ್ದೆ. ಅಂದರೆ ಇದು ಕಿಚನ್ ಡೆಕೋರೇಟಿವ್ ಪರ್ಪಸ್ಗೋಸ್ಕರನೂ, ಹಾಗೆ ಕಿಚನ್ಗೆ ಕೆಲವೊಂದು ಐಟಮ್ಸ್ಗಳು ಬೇಕಾಗಿತ್ತು, ಅದಕ್ಕೋಸ್ಕರನೂ ಕೂಡ ನಾನು ಆರ್ಡರ್ ಮಾಡ್ಕೊಂಡಿದ್ದೆ. ಸೊ ಈಗ ನಾನು ಪ್ರತಿಯೊಂದನ್ನು ಕೂಡ ಅನ್ಬಾಕ್ಸ್ ಮಾಡ್ತಾಯಿದ್ದೀನಿ. ಸೊ ನೋಡೋಣ ಏನೇನು ಆರ್ಡರ್ ಮಾಡಿದ್ದೀನಿ ಅಂತ ಹೇಳಿಬಿಟ್ಟು. ಸೊ ಫಸ್ಟ್ ಒನ್, ಅಂದರೆ ಏನದು, ಓಕೆ. ಸೊ ನೋಡಿ, ಐ ಥಿಂಕ್ ಲೀವ್ಸ್ ಅನ್ಸುತ್ತೆ, ಲೀವ್ಸ್. ಸೊ ಲೀವ್ಸನ್ನು ಆರ್ಡರ್ ಮಾಡಿದ್ದೆ. ಸೊ ಚೆನ್ನಾಗಿದೆ ಅಲ್ವಾ, ಕ್ವಾಲಿಟಿ ವೈಸ್ ಆಲ್ಸೋ. ಸೊ ಈ ಲೀವ್ಸನ್ನು ಆರ್ಡರ್ ಮಾಡ್ಕೊಂಡಿದ್ದೆ. ಸೊ ಚೆನ್ನಾಗಿದೆ, ಇದು ಡೆಕೋರೇಷನ್ ಮಾಡೋದಕ್ಕೋಸ್ಕರ ಕಿಚನಲ್ಲಿ. ಓಕೆ. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು, ಇದು ಮೇಲೆ ನೋಡಿದ್ರೇ ಗೊತ್ತಾಗ್ತದೆ, ಇದು ವೆಜಿಟೇಬಲ್ ಕವರ್ಗಳನ್ನು ಆರ್ಡ್ರ್ ಮಾಡ್ಕೊಂಡಿದ್ದೆ. ಯಾಕಂದರೆ ಹಳೆ ಮನೇಲಿ ಇತ್ತು ನನ್ನ ಹತ್ರ, ಬಟ್ ಅದು ಮಿಸ್ ಆಗಿಬಿಡ್ತು. ಈ ಹೊಸ ಮನೆಗೆ ನಾವು ಬರುವಾಗ ಟ್ರಾನ್ಸ್ಪೋರ್ಟೇಷನಲ್ಲಿ ಸ್ವಲ್ಪ ಮಿಸ್ ಆಗಿಬಿಟ್ಟಿದೆ. ಸೊ ಅದಕ್ಕೋಸ್ಕರ ಮತ್ತೊಂದು ಸಾರಿ ನಾನು ಆರ್ಡರ್ನ ಮಾಡಿಕೊಂಡಿದ್ದೆ. ಓಕೆ. ಸೊ ಓಕೆ, 1 2 3 4 5 6 7 8 9 10 11 ಆ್ಯಂಡ್ 12. ಸೊ 12 ಬ್ಯಾಗ್ಸ್ ಬಂದಿದೆ. ಸೊ ಇದು ನಿಮಗೆ ಗೊತ್ತಿರುತ್ತೆ, ಇದು ತರಕಾರಿನ ಹಾಕಿಡೋದಕ್ಕೋಸ್ಕರ ಅಥವಾ ಏನಾದರೂ ಸೊಪ್ಪು ಗಿಪ್ಪಿರುತ್ತಲ್ವ, ಸೊ ಅದನ್ನು ಇದರಲ್ಲಿ ಸ್ಟೋರ್ ಮಾಡಿಡೋದಕ್ಕೋಸ್ಕರ ಅಂತ ಹೇಳ್ಬಿಟ್ಟು. ಸೊ ಅಲ್ಲಿ ಮಿಸ್ ಆಗಿರೋದ್ರಿಂದ ನಾನು ಇದನ್ನು ಮತ್ತೆ ಎಕ್ಸ್ಟ್ರಾ ಇಲ್ಲಿ ತರಿಸ್ಕೊಂಡಿದ್ದೀನಿ, ಯಾಕಂದರೆ ನನಗೆ ತುಂಬಾ ಯೂಸ್ ಇತ್ತು ಇದ್ರದ್ದು, ಅದಕ್ಕೋಸ್ಕರ.
ಇದಾಯಿತು. ಸೊ ಇವಾಗ ಇದನ್ನು ನೋಡ್ತಾ ಇದ್ದೀನಿ, ಇದೇನು ಅಂತ ಹೇಳ್ಬಿಟ್ಟು. ಪ್ಯಾಕಿಂಗ್ ತೆಗಿ. ಓ, ಸೊ ಇದು ನಾನು ಬಟರ್ಫ್ಲೈದು ಆರ್ಡರ್ ಮಾಡ್ಕೊಂಡಿದ್ದೆ. ಅಂದರೆ ಕಿಚನ್ನಿಗೆ ಡೆಕೋರೇಟಿವ್ ಆಗಿ ಮಾಡಬೇಕು ಅಂತ ಹೇಳಿಬಿಟ್ಟು. ಸೈಡಿಗೆ ಒಂದು ವಾಲ್ ಫುಲ್ ಖಾಲಿ ಇದೆ. ಅಲ್ಲಿ ಇನ್ ಫ್ಯೂಚರ್ ಬೇರೆ ಥರ ಮಾಡಿಸ್ಬೇಕಂತ ಅಂದ್ಕೊಂಡಿದ್ದೀನಿ. ಬಟ್ ಈಗ ಸದ್ಯಕ್ಕೆ ಈ ಥರ ಬಟರ್ಫ್ಲೈಯಿಂದ ಒಂದು ಸ್ವಲ್ಪ ಏನಾದರೂ ಡೆಕೋರೇಟಿವ್ ಆಗಿ ಮಾಡಬೇಕು ಅಂತ ಹೇಳ್ಬಿಟ್ಟು ಇದನ್ನು ತರಿಸಿದ್ದೆ. ಸೊ ಸೈಜ್ ನಾನು ಸ್ವಲ್ಪ ದೊಡ್ಡದಂತ ಅಂದ್ಕೊಂಡಿದ್ದೆ, ಬಟ್ ಸ್ವಲ್ಪ ಚಿಕ್ಕದಾಗಿ ಬಂದುಬಿಟ್ಟಿದೆ. ಬಟ್ ಇಟ್ಸ್ ಓಕೆ, ಮ್ಯಾನೇಜ್ ಆಗುತ್ತೆ. ಸೊ ಇದು ಬಂದುಬಿಟ್ಟು ಆ್ಯಕ್ಚುಲಿ 1 2 3 4 ಅಂದರೆ 4 ಇದೆ, 4 ಬಟರ್ಫ್ಲೈಸ್. ಇದನ್ನು ಈ ರೀತಿ ಲೈಕ್ ಈ ಥರ ನೋಡಿ, ಈ ರೀತಿ ಕೂರಿಸ್ಕೊಂಬಿಟ್ಟು ಸೊ ಇದನ್ನು ಅಲ್ಲಿ ಅಂಟಿಸೋದು. ಸೊ ಇದ್ರ ಮೇಲೆ ನಾವು ಏನಾದರೂ ಒಂದು ಆರ್ಟ್ ಪೀಸನ್ನು ಇಡ್ಬೋದು, ಅಥವಾ ಫ್ಲವರ್ದು ಏನಾದರೂ ಒಂದು ಚಿಕ್ಕದು, ಜಾಸ್ತಿ ವೇಟ್ ತಡೆಯೋದಿಲ್ಲ, ಸೊ ಚಿಕ್ಕದನ್ನು ಇಟ್ಕೊಬೋದು ಈ ರೀತಿ. ಸೊ ಇದು ಒಂದೊಂದಿದೆ. ಇದೇನು ರೀ? ಸೊ ಈಗ ಇದನ್ನು ಓಪನ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಒನ್, ಇದು ಕತ್ರಿಲಿ ಆಗೋದಿಲ್ಲ. ನನ್ನ ಹಸ್ಬೆಂಡು ತುಂಬಾ ಬ್ರೆಡ್ಡು, ಆಮ್ಲೆಟ್ದು, ಟೋಸ್ಟ್ ತುಂಬಾ ಮಾಡ್ತಾರೆ. ಸೊ ಬ್ರೆಡ್ದು ಮತ್ತು ಆಮ್ಲೆಟ್ ಹಾಕ್ಬಿಟ್ಟು, ಸೊ ಅದು ತವಾ ಮೇಲೆ ಚೆನ್ನಾಗಿರಲ್ಲ ಅಂತ ಹೇಳ್ಬಿಟ್ಟು, ಸೊ ಇದೊಂದು ಚಿಕ್ಕದು ಬ್ರೆಡ್ನ ರೋಸ್ಟ್ ಮಾಡ್ತಾರಲ್ವ ಇದರಲ್ಲಿ, ಸೊ ಇದನ್ನು ತರಿಸ್ಕೊಂಡಿದ್ದೆ. ನೋಡ್ತಾ ಇದ್ದೀರಾ? ಈ ರೀತಿ. ಸೊ ಇದು, ಸೊ ಇದರಲ್ಲಿ ಅಂದರೆ ಬ್ರೆಡ್ ಅಥವಾ ಏನಾದರೂ ಒಂದು ಆಮ್ಲೆಟ್ ಏನಾದರೂ ಹಾಕಿಬಿಟ್ಟು ಸ್ಯಾಂಡ್ವಿಚ್ ಥರ ಮಾಡ್ಕೊತಾರಲ್ವ, ಸೊ ಇದನ್ನೊಂದನ್ನು ನಾನು ಆರ್ಡರ್ ಮಾಡ್ಕೊಂಡಿದ್ದೆ. ಸೊ ರೆಗ್ಯುಲರ್ ಯೂಸಿಗೆ ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು. ಆಮೇಲೆ ಇದು ತರಕಾರಿ ಇರುತ್ತೆ ಅಲ್ವಾ, ಸೊ ಆನಿಯನ್ ಅಥವಾ ಏನಾದರೂ ಒಂದು ಸ್ಮ್ಯಾಶರ್, ಚಿಕ್ಕದಾಗಿ ಸಣ್ಣದಾಗಿ ಸ್ಮ್ಯಾಶ್ ಮಾಡುತ್ತೆ ಅಲ್ವಾ, ಸೊ ಇದು ಬೇರೆ ಬೇಕಾಗಿತ್ತು. ಸೊ ಡೈಲಿ ಯೂಸ್ಗೆ ನೋಡಿ ಈ ರೀತಿ ಅಲ್ವಾ ರೀ. ಇದು ಇಲ್ಲಿಗೆ ಹಾಕ್ಬಿಟ್ಟು ಓಕೆ, ಸೊ ಸಿ ಅಂದರೆ ಈಗ ಆನಿಯನ್ ಅಥವಾ ಏನಾದರೂ ಟೊಮ್ಯಾಟೊ ಅಥವಾ ಏನಾದರೂ ಇರುತ್ತಲ್ವ, ಅದನ್ನು ಚಿಕ್ಕದಾಗಿ, ಅಂದರೆ ಈಗ ಮಿಕ್ಸರಲ್ಲಾದರೆ ತುಂಬ ಜಾಸ್ತಿ ನುಣ್ಣಗಾಗೋಗ್ಬಿಡುತ್ತೆ. ಸೊ ಇದರಲ್ಲಿ ತುಂಬ ಚಿಕ್ಕದಾಗಿ ಕಟ್ಟಾಗುತ್ತೆ. ಸೊ ಇದು ಕೂಡ ಯೂಸ್ ಇತ್ತು ನನಗೆ, ಅದಕ್ಕೋಸ್ಕರ ಇದನ್ನು ಕೂಡ ಆರ್ಡರ್ ಮಾಡಿಕೊಂಡೆ. ಆ್ಯಂಡ್ ಇದು ಸೊ ಇದು ಎಲ್ಲರಿಗೂ ಗೊತ್ತೇ ಇರುತ್ತೆ. ಸೊ ಸಣ್ಣದಾಗಿ ಚಾಪ್ ಮಾಡ್ಕೊಳ್ಳೋದು. ಇಲ್ಲಿ ಹಿಂದುಗಡೆ 1 2 3 4 5 ಒಂದು 5 ಸೆಟ್ಸ್ ಕೊಟ್ಟಿದ್ದಾರೆ. ಅಂದರೆ ಯಾವುದಾದ್ರೂ ತರಕಾರಿ ನಾವು ಯಾವ್ಯಾವಾಗೆ ಶೇಪ್ಗೆ ಬೇಕು ಆ ರೀತಿ ಕಟ್ ಮಾಡ್ಕೊಬೋದು. ಸೊ ಇದು ಕೂಡ ಇರಲಿಲ್ಲ, ಸೊ ಅದಕ್ಕೆ ಇದನ್ನು ಕೂಡ ಆರ್ಡರ್ ಮಾಡ್ಕೊಂಡಿದ್ದೆ. ಚೆನ್ನಾಗಿದೆ. ಓಕೆ, ಮೈ ಫೇವ್ರೇಟ್ ಒನ್. ಸೊ ಇದು ಅಡುಗೆ ಮನೆಗೆ ಅಂದರೆ ವಾಲ್ಗೆ ಹಾಕೋಕ್ಕೋಸ್ಕರ ಅಂತೇಳಿ ಆರ್ಡರ್ ಮಾಡಿದ್ದೆ ನಾನು ಇದನ್ನು.
ಇದರಲ್ಲಿ ತುಂಬಾ ಕಲರ್ಸ್ ಇತ್ತು, ಅಂದರೆ ಡಿಫ್ರೆಂಟ್ ಕಲರ್ಸ್ ಇತ್ತು. ಸೊ ನನಗೆ ಬ್ಲ್ಯಾಕ್ ತುಂಬಾ ಇಷ್ಟ ಆಯಿತು. ಯಾಕಂದರೆ ನೀವು ನೋಡಿದ್ದೀರಾ ನಮ್ಮದು ಅಡುಗೆ ಮನೆ ವೈಟ್ ಇದೆ. ಸೊ ವೈಟಿಗೆ ಬ್ಲ್ಯಾಕ್ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಮಾಡ್ಕೊಂಡಿದ್ದೀನಿ. ಆಲ್ಮೋಸ್ಟ್ ನಾನು ಕಿಚನಲ್ಲಿ ಎಲ್ಲನೂ ಕೂಡ ಬ್ಲ್ಯಾಕ್ಗೆ ಸೆಟ್ ಮಾಡ್ಕೊಂಡಿದ್ದೀನಿ, ಯಾಕಂದರೆ ಸ್ವಲ್ಪ ಅಟ್ರಾಕ್ಟಿವ್ ಕಾಣಿಸುತ್ತೆ ಅಂತ ಹೇಳಿಬಿಟ್ಟು. ನೋಡಿ ಏನಿದೆ ಇಲ್ಲಿ, ಕಿಚನ್ ಹಾರ್ಟ್ ಹೋಮ್ ಇದು, ಆ್ಯಂಡ್ ಹೋಮ್ ಮೇಡ್ ಹ್ಯಾಪಿನೆಸ್ ಫ್ಯಾಕ್ಟರಿ ಅಂತ ಹೇಳ್ಬಿಟ್ಟು ಒಂದಿದೆ, ಆ್ಯಂಡ್ ಗುಡ್ ಫುಡ್ ಗುಡ್ ಮೂಡ್. ಇದು ಮೂರನ್ನು ನಾನು ಆರ್ಡರ್ ಮಾಡ್ಕೊಂಡಿದ್ದೆ. ಸ್ಟಿಕ್ಕಿ ಇರ್ತಲ್ಲ, ಸ್ಮಾಲ್ ಒನ್. ಸೊ ಇದು ಬಂದುಬಿಟ್ಟು ಚಾಪರ್. ನನ್ನ ಹತ್ರ ಇದೆ, ಬಟ್ ಅದು ಸ್ವಲ್ಪ ಹಾಳಾಗೋಗ್ಬಿಟ್ಟಿದೆ. ಸೊ ಅದಕ್ಕೋಸ್ಕರ ಅಂತ ಹೇಳ್ಬಿಟ್ಟು ಹೊಸದಿರಲಿ ಅಂತ ಹೇಳ್ಬಿಟ್ಟು ಈ ರೀತಿ ರೌಂಡ್ ಶೇಪಿನ ಒಂದು ಆರ್ಡರ್ ಮಾಡ್ಕೊಂಡಿದ್ದೀನಿ. ಲೈಟ್ ವೇಟ್ ಇದೆ ಆ್ಯಂಡ್ ಚೆನ್ನಾಗಿದೆ ಅಲ್ಲ. ಲಾಸ್ಟ್ ಒನ್ ಏನಿದೆ ಸೈಡ್, ವಾಶ್ರೂಮ್ಗೆ ಹಾಕೋದು. ಇದು ಅಂದರೆ ವಾಶ್ರೂಮಲ್ಲಿ, ಅಂದರೆ ಬಾತ್ರೂಮಲ್ಲಿ ಇದನ್ನು ಈ ರೀತಿ ಸ್ಟಿಕ್ ಮಾಡೋದು. ಸೊ ಶಾಂಪೂ, ಸೋಪು ಅಥವಾ ಏನಾದರೂ ಹಾಕಿಡಬೇಕು ಅಥವಾ ಬ್ರಷ್ ಗೀಶ್ ಇಡಬೇಕು ಅಂತ ಹೇಳಿಬಿಟ್ಟು ಈ ರೀತಿ ಒಂದು 3 ಸೆಟ್ಸ್ದು ನಾನು ನಮ್ಮ ಒಂದು ರೂಮ್ಗೆ ತರಿಸ್ಕೊಂಡಿದ್ದೆ. 3 ಅಲ್ಲ, ಟೋಟಲ್ 4 ಇದೆ. ಡಿಫ್ರೆಂಟಾಗಿ 4 ಕೊಟ್ಟಿದ್ದಾರೆ ನೋಡಿ. ಈ ಥರ ಹಾಂ. ಸೊ ನೋಡಿ ಒಳಗೇ ಅದಕ್ಕೆ ಅಂಟಿಸೋವಂಥದ್ದು ಕೂಡ ಕೊಟ್ಟಿದ್ದಾರೆ. ಸೊ ಟೋಟಲ್ 4 ಬಂದಿದೆ. ಸೊ ಎಲ್ಲ ಕೂಡ ಪ್ರೈಸ್ ವೈಸ್ ವರ್ತಿನೇ ಇದೆ, ಆ್ಯಂಡ್ ಕ್ವಾಲಿಟಿ ವೈಸ್ ಆಲ್ಸೋ ತುಂಬಾ ಚೆನ್ನಾಗಿದೆ. ಸೊ ನನಗೆ ಎಲ್ಲ ಥಿಂಗ್ಸ್ ಇಷ್ಟ ಆಯಿತು. ಸೊ ಇವಾಗ ನಾನು ಸ್ಟಾರ್ಟ್ ಮಾಡಬೇಕು ಡೆಕೋರೇಷನ್ ಮಾಡೋದಕ್ಕೆ. ಹಾಗೆ ಇವೆಲ್ಲ ಥಿಂಗ್ಸನ್ನು ಕೂಡ ಕರೆಕ್ಟ್ ಪೊಸಿಷನ್ಗೆ ನಾನು ಇಡಬೇಕು. ಇವಾಗ ನೋಡಿ ನಾವು ಏನೇನೆಲ್ಲ ತರಿಸಿದ್ವಲ್ವಾ, ಸೊ ಇದು ಕಿಡ್ಸ್ ರೂಮಿಗೆ ಹಾಕಿದ್ವಿ. ಸೊ ಇದನ್ನು ಬಂದುಬಿಟ್ಟು ನಾನು ಗೆಸ್ಟ್ ರೂಮಿಗೆ ಅಟ್ಯಾಚ್ ಮಾಡಿದ್ದೀನಿ. ಇಲ್ಲಿ ಕೆಳಗೆ ನೋಡಿ ಟವೆಲನ್ನು ಸಹ ಹಾಕಲಿಕ್ಕೆ ಅಂತ ಹೇಳ್ಕೊಟ್ಟಿದ್ದಾರೆ. ಚೆನ್ನಾಗಿದೆ, ಕ್ವಾಲಿಟಿನೂ ಕೂಡ ತುಂಬಾ ಚೆನ್ನಾಗಿದೆ. ಆ್ಯಕ್ಚುಲಿ 4 ಬಂದಿದ್ವು. ಸೊ ಅದಕ್ಕೋಸ್ಕರ ನಾನು ಪ್ರತಿಯೊಂದು ಬಾತ್ರೂಮ್ಗೂ, ಅಂದರೆ ಏನು 3 ಬಾತ್ರೂಮ್ ಇತ್ತಲ್ವ, ಸೊ ಪ್ರತಿಯೊಂದಕ್ಕೂ ಕೂಡ ನಾನು ಅದನ್ನು ಅಟ್ಯಾಚ್ ಮಾಡಿಸಿದ್ದೀನಿ. ಇದು ನೋಡಿ, ಇದು ನಮ್ಮದು ಇದಕ್ಕೆ ಹಾಕ್ಕೊಂಡಿದ್ದೀನಿ. ಇಷ್ಟಿದ್ರೆ ಸಾಕು, ಅಂದರೆ ಇದು ನಮ್ಮದು ಏನಿದೆ ಅದನ್ನೆಲ್ಲ ಇಟ್ಕೊಳ್ಳೋದಕ್ಕೆ ಇಷ್ಟು ಮೆಜರ್ಮೆಂಟ್ ಇದ್ದರೆ ಸಾಕು. ಹಾಗೆ ಇದು ಒಂದು ಬಾಕಿ ಉಳಿದ್ಬಿಡ್ತು. ಸೊ ಅದಕ್ಕೆ ಇದನ್ನು ಇಲ್ಲಿ, ಅಂದರೆ ಮೊಬೈಲ್ ಚಾರ್ಜಿಗೆ ಹಾಕಲಿಕ್ಕೆ ಯೂಸ್ ಮಾಡೋಣ ಅಂತ ನೋಡಿದೆ, ಬಟ್ ಆಗಲಿಲ್ಲ. ಬೇರೆ ಎಲ್ಲಾದರೂ ಯೂಸ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಸುಮ್ಮನಾದೆ. ಈಗ ನಾನು ಪನ್ನೀರ್ ಮಸಾಲಾನ ಮಾಡ್ತಾಯಿದ್ದೀನಿ. ಅಂದರೆ ಬಟರನ್ನು ಹಾಕ್ಬಿಟ್ಟು ಬಟರ್ ಪನ್ನೀರ್ ಮಸಾಲ ಮಾಡಲಿಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡಿದ್ದೀನಿ. ಹಾಗೆ 1-2 ಆನಿಯನ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಟೊಮ್ಯಾಟೊನೂ ಸಹ 1-2 ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 4 ಹಸಿರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಹಾಗೆ 4 ಪೀಸು ಶುಂಠಿ, 1-2 ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ. ಈಗ ನಾವು ಇದನ್ನೆಲ್ಲ ನೀಟಾಗಿ ರೋಸ್ಟ್ ಮಾಡ್ಕೊಳ್ಳೋಣ, ಯಾಕಂದರೆ ಇದನ್ನೆಲ್ಲ ಮಿಕ್ಸರ್ಗೆ ಹಾಕ್ಕೊಬೇಕು. ಸೊ ಅದಕ್ಕೂ ಮುಂಚೆ ಸ್ವಲ್ಪ ಇದನ್ನು ಹುರ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ನೋಡಿ ಆನಿಯನನ್ನು ಹಾಕ್ಕೊಂಡು ಅದ್ರ ಜೊತೆ ಟೊಮ್ಯಾಟೊ ಇತ್ತಲ್ವಾ, ಸೊ ಅದನ್ನು ಕೂಡ ಹಾಕ್ಕೊತಾ ಇದ್ದೀನಿ. ಏನೇನು ಇಟ್ಕೊಂಡಿದ್ವಿ ತರಕಾರಿ ಎಲ್ಲನೂ ಸಹ ಹುರ್ಕೋಬೇಕು. ಹಸಿರು ಮೆಣಸಿನ್ಕಾಯಿನೂ ಸಹ ಹಾಕ್ಕೋತಾ ಇದ್ದೀನಿ. ಹಾಗೆ ಶುಂಠಿನೂ ಸಹ ಹಾಕ್ಕೋತಾ ಇದ್ದೀನಿ, ಮತ್ತು ಬೆಳ್ಳುಳ್ಳಿ. ಈಗ ಇದೆಲ್ಲ ಫ್ರೈ ಆಗಿದೆ. ಸೊ ಇದನ್ನು ಮಿಕ್ಸರ್ ಮಾಡ್ಕೊಂಬರೋಣ. ಹಾಗೆ ನೋಡಿ ನಂದಿನಿದು ನಾನು ಒಂದು ಅರ್ಧ ಕಿಲೋದಷ್ಟು ಪನ್ನೀರನ್ನು ತೊಗೊಂಡಿದ್ದೀನಿ. ಆ್ಯಕ್ಚುಲಿ ಆಲ್ಮೋಸ್ಟ್ ನಾನು ನಂದಿನಿದೇ ಪನ್ನೀರನ್ನು ಯೂಸ್ ಮಾಡೋದು, ಯಾಕಂದರೆ ಟೇಸ್ಟ್ ವೈಸ್ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು. ಮನೇಲೂ ಕೂಡ ಮಾಡ್ಕೊಬೋದು, ಬಟ್ ನನಗೀಗ ಅಷ್ಟೊಂದು ಟೈಮ್ ಇರಲಿಲ್ಲ ಅಂತ ಹೇಳ್ಬಿಟ್ಟು ಹೊರಗಿಂತಲೇ ತೊಗೊಂಡು ಬಂದಿದ್ದೀನಿ. ಸೊ ಪನ್ನೀರ್ನೆಲ್ಲ ಚಿಕ್ಕದಾಗಿ ಕಟ್ ಮಾಡ್ಕೊಬೇಕು. ಅಂದರೆ ನಮಗೇನು ಸೈಜಿಗೆ ಬೇಕು ಆ ಸೈಜ್ಗೆ ನಾವು ಅದನ್ನು ಕಟ್ ಮಾಡ್ಕೊಬೋದು. ನಾನು ತುಂಬ ಚಿಕ್ಕದಾಗಿನೂ ಅಲ್ಲ, ದೊಡ್ಡದಾಗೂ ಅಲ್ಲ, ಮೀಡಿಯಮ್ ಸೈಜಲ್ಲಿ ನಾನು ಕಟ್ ಮಾಡಿಟ್ಕೊಂಡಿದ್ದೀನಿ. ನೋಡಿ
ಈಗ ನಾನು ಒಂದು ಪ್ಯಾನ್ಗೆ ಆಯಿಲನ್ನು ಹಾಕೋತಾ ಇದ್ದೀನಿ. ಅದಕ್ಕೆ ಬಟರನ್ನು ಸಹ ಹಾಕ್ಕೊತಾ ಇದ್ದೀನಿ. ಬಟರ್ ಹಾಕೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಒಂದೆರಡು ಪೀಸ್ ಚಕ್ಕೆ, ಒಂದು 4 ಲವಂಗ, ಒಂದೆರಡು ಏಲಕ್ಕಿ ಮತ್ತು ಸ್ವಲ್ಪ ಮರಾಠ ಹೂವು ಮತ್ತು ಪುಲಾವ್ ಎಲೆ ಇದನ್ನೆಲ್ಲ ಸ್ಪೈಸಸನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ನಾವೇನು ರುಬ್ಬಿಟ್ಕೊಂಡಿದ್ವಲ್ವಾ ಮಸಾಲ, ಸೊ ಅದನ್ನು ಇವಾಗ ಇದಕ್ಕೆ ಹಾಕ್ಕೊಂಬಿಟ್ಟು ನೀಟಾಗಿ ಸ್ವಲ್ಪ ಇದನ್ನು ಬೇಯಿಸ್ಕೊಳ್ಳೋಣ. ನಮಗೆ ಎಷ್ಟು ತಿಕ್ನೆಸ್ ಬೇಕು ಅಷ್ಟು ತಿಕ್ನೆಸ್ಸಲ್ಲಿ ನೀರನ್ನು ಹಾಕ್ಕೊಳ್ಳೋಣ. ಸ್ವಲ್ಪ ಅರಿಶಿನದ ಪುಡಿ, ಹಾಗೆ ಒಂದು ಟೀ ಸ್ಪೂನಷ್ಟು ಗರಂ ಮಸಾಲ, ಒಂದು 2 ಸ್ಪೂನಷ್ಟು ಖಾರದ ಪೌಡರನ್ನು ಹಾಕ್ಕೊತಾ ಇದ್ದೀನಿ. ಹಾಗೆ ಇದಕ್ಕೆ ಇವಾಗ ಸ್ವಲ್ಪ ಉಪ್ಪನ್ನು ಹಾಕ್ಕೊತಾ ಇದ್ದೀನಿ. ಧನಿಯಾ ಪೌಡರ್ನು ಸಹ ಒಂದು 2 ಸ್ಪೂನಷ್ಟು ಹಾಕ್ಕೊತಾ ಇದ್ದೀನಿ. ಇದನ್ನು ಇವಾಗ ನಾವು ಒಂದು 10 ನಿಮಿಷ ಬೇಯಲಿಕ್ಕೆ ಇಡೋಣ. ಅಂದರೆ ಎಲ್ಲ ಸ್ವಲ್ಪ ಹಸಿ ವಾಸನೆ ಹೋಗಲಿ ಅಂತ ಹೇಳಿ. ನೋಡಿ ಇವಾಗ ಬೆಂದಿದೆ. ನಾನು ಮೊದಲೇ ಬೇಯಿಸಿಟ್ಕೊಂಡಿದ್ದಂತಹ ಬಟಾಣಿನೂ ಸಹ ಹಾಕ್ಕೊತಾ ಇದ್ದೀನಿ. ಹಾಗೆ ಅದ್ರ ಜೊತೆ ಮೊಸರನ್ನು ಸಹ ಬೀಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಸಹ ಹಾಕ್ಕೊತಾ ಇದ್ದೀನಿ. ಈಗ ನೋಡಿ ಪನ್ನೀರ್ ಕಟ್ ಮಾಡಿ ಇಟ್ಕೊಂಡಿದ್ವಲ್ವಾ, ಅದನ್ನು ಇವಾಗ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಸೊ ಇದನ್ನು ಇವಾಗ ನೀಟಾಗಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ಪನ್ನೀರನ್ನು ಹಾಕಿದ್ಮೇಲೆ ತುಂಬ ಹೊತ್ತು ಇದನ್ನು ಬೇಯಿಸ್ಕೊಳ್ಳೋದು ಬೇಡ. ಈ ರೀತಿ ಥಿಕ್ನೆಸ್ ಇದ್ದರೆ ಸಾಕು, ತುಂಬ ನೀರಾಗಿದ್ದರೆ ಚೆನ್ನಾಗಿರೋದಿಲ್ಲ. ಸೊ ಇಷ್ಟು ಗಟ್ಟಿಗಿದ್ದರೆ ಪರೋಟಾಗೆ, ಚಪಾತಿಗೆಲ್ಲ ತುಂಬಾ ಚೆನ್ನಾಗಿರುತ್ತೆ. ಪನ್ನೀರನ್ನು ಹಾಕಿದ ಮೇಲೆ ಬೇಗನೆ ನಾವು ಅದನ್ನು ಇಳಿಸ್ಕೊಬೇಕು ಕೆಳಗೆ, ಯಾಕಂದರೆ ತುಂಬ ಬೆಂದರೆ ಪನ್ನೀರ್ ಚೆನ್ನಾಗೇ ಇರೋದಿಲ್ಲ. ಹಾಕಿ ಒಂದು 2 ನಿಮಿಷಕ್ಕೇ ನಾವು ಅದನ್ನು ತೆಗೆದ್ರೆ ತುಂಬಾ ಚೆನ್ನಾಗಿರುತ್ತೆ. ಸೊ ಮೇಲೆ ನಾನು ಸ್ವಲ್ಪ ಬಟರನ್ನು ಹಾಕ್ಕೊತಾ ಇದ್ದೀನಿ, ಯಾಕಂದರೆ ಬಟರ್ ಉಳಿದಿತ್ತು. ಬಟರ್ ಹಾಕಿದಷ್ಟು ಕೂಡ ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ನಂಗೆ ಸ್ವಲ್ಪ ಜಾಸ್ತಿ ಬೇಕು ಅಂತೇಳಿ ಹಾಕ್ಕೊತಾ ಇದ್ದೀನಿ. ನಿಮಗೆ ಎಷ್ಟು ಬೇಕಾಗುತ್ತೆ ಅಷ್ಟು ನೀವು ಹಾಕ್ಕೊಬೋದು. ಆ್ಯಕ್ಚುಲಿ ನಮ್ಮ ಮನೇಲಿ ನನ್ನ ಹಸ್ಬೆಂಡ್ ಆಗಲಿ ನಾನಾಗಲಿ ಸ್ವಲ್ಪ ಬಟರನ್ನು ಹಾಕ್ಕೊಂಡು ತಿನ್ನೋದು ಜಾಸ್ತಿ, ಬ್ರೆಡ್ಗಾಗಲಿ ಈ ಥರ ಎಲ್ಲ. ಸೊ ಹಾಗಾಗಿ ನನಗೆ ಎಷ್ಟು ಬೇಕಷ್ಟು ನಾನು ಹಾಕ್ಕೊತಾ ಇದ್ದೀನಿ. ಹಾಗೆ ಇದಕ್ಕೆ ಈಗ ನಾರ್ಮಲ್ ರೈಸ್ಗಿಂತ ಜೀರಾ ರೈಸನ್ನು ಮಾಡ್ತಾಯಿದ್ದೀನಿ. ನನ್ನ ಹಸ್ಬೆಂಡ್ಗೆ ತುಂಬಾ ಇಷ್ಟ ಇದು. ಸ್ವಲ್ಪ ಆಲೂಗಡ್ಡೆ, ಕರಿಬೇವಿನ ಸೊಪ್ಪು, ಒಂದು ಸ್ವಲ್ಪ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಇದನ್ನೆಲ್ಲ ಇವಾಗ ಅದಕ್ಕೆ ಹಾಕ್ಕೊತಾ ಇದ್ದೀನಿ ರೈಸ್ಗೆ. ಅಂದರೆ ಅಕ್ಕಿನ ಮೊದಲೇ ತೊಳೆದಿಟ್ಕೊಂಡಿದ್ದೆ ನಾನು. ಹಾಗೆ 1 ಸ್ಪೂನಷ್ಟು ಜೀರಿಗೆನೂ ಸಹ ಹಾಕ್ಕೊತಾ ಇದ್ದೀನಿ. ಹಾಗೆ 1 ಟೀ ಸ್ಪೂನಷ್ಟು ಅರಿಶಿಣದ ಪೌಡರ್, ಸ್ವಲ್ಪ ಉಪ್ಪು, ಹಾಗೆ ಒಂದು ಸ್ವಲ್ಪ ಎಣ್ಣೆನ ಮೇಲೆ ಹಾಕ್ಕೊಂಡು ಕುಕ್ಕರನ್ನು ಮುಚ್ಚಿಬಿಟ್ಟು ಒಂದು 2 ವಿಷಲನ್ನು ಬರೆಸ್ಕೊಳ್ಳೋಣ. ಆಮೇಲೆ ತುಂಬಾ ಟೇಸ್ಟಿಯಾಗಿರುವಂತಹ ಜೀರಾ ರೈಸ್ ರೆಡಿಯಾಗಿರುತ್ತೆ. ನೋಡಿ ಸೂಪರಾಗಿ ರೆಡಿಯಾಗಿದೆ ಇವಾಗ ಜೀರಾ ರೈಸ್. ಇವಾಗ ಪನ್ನೀರ್ ಜೊತೆ ತಿನ್ನಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ ಇದು ಇವಾಗ ಕಾಂಬಿನೇಷನ್ ಆಗಿ. ಇವಾಗ ವೆದರ್ ಬೇರೆ ಸರಿ ಇಲ್ಲ, ನನಗೂ ಕೂಡ ಸ್ವಲ್ಪ ವಾಯ್ಸ್ ಚೇಂಜ್ ಆಗಿಬಿಟ್ಟಿದೆ. ಅಂದರೆ ಸ್ವಲ್ಪ ಕೋಲ್ಡ್ ಆಗಿರೋದ್ರಿಂದ ವಾಯ್ಸ್ ಸ್ವಲ್ಪ ಚೇಂಜ್ ಆಗಿದೆ. ಸೊ ಊಟನ ಮಾಡ್ಕೊಂಬಿಟ್ಟು ನಾವು ಸಂಜೆ ವಾಕಿಂಗ್ಗೆ ಅಂತ ಹೇಳಿ ಬಂದಿದ್ವಿ ಪಾರ್ಕ್ ಹತ್ರ. ಸೊ ಇಲ್ಲಿ ಒಂದು ದೇವ್ರದ್ದು ರಥನ ಎಳೀತಾ ಇದ್ರು. ಹಾಗೆ ನಾನು ನನ್ನ ಹಸ್ಬೆಂಡ್ ಇಲ್ಲೇ ಸ್ವಲ್ಪ ಹೊತ್ತು ನೋಡಿಕೊಂಡು ನಿಂತಿದ್ವಿ. ವಾಕಿಂಗ್ ಬರದೆ ತುಂಬ ದಿನ ಆಗಿಬಿಟ್ಟಿತ್ತು ನಾನು ನನ್ನ ಹಸ್ಬೆಂಡು ಪಾರ್ಕಿಗೆ. ಸೊ ಇವತ್ತು ಬಂದಿದ್ದೀವಿ. ಏನೋ ಒಂಥರ ಚೇಂಜ್ ಅನ್ನಿಸ್ತಾ ಇದೆ. ಏನು ಬಿಟ್ಟರು ನಾವು ವಾಕಿಂಗ್ನ ಬಿಡಬಾರ್ದು, ಯಾಕಂದರೆ ಆ್ಯಕ್ಚುಲಿ ಒಂದು ಏನಾದರೂ ನಾವು ಫಿಸಿಕಲ್ ಆ್ಯಕ್ಟಿವಿಟಿಲಿ ಇನ್ವಾಲ್ವ್ ಆಗಿದ್ದರೆ ಅದು ತುಂಬಾ ಒಳ್ಳೆಯದು ನಮ್ಮ ಹೆಲ್ತ್ಗೆ. ಹಾಗೆ ನಮ್ಮ ಸ್ವಲ್ಪ ಮೈಂಡ್ ರಿಫ್ರೆಶ್ಮೆಂಟ್ಗೋಸ್ಕರನೂ ಕೂಡ ಅದು ತುಂಬಾ ಒಳ್ಳೆಯದು. ಸೊ ಯಾವಾಗಲೂ ರೆಗ್ಯುಲರ್ ಆಗಿ ಬರ್ತಾಯಿದ್ವಿ, ಬಟ್ ಇತ್ತೀಚೆಗೆ ಸ್ವಲ್ಪ ಬ್ರೇಕ್ ತೊಗೊಂಡಿದ್ವಿ. ಸೊ ಫ್ರೆಂಡ್ಸ್, ನಿಮಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ.